ಸರ್, ಪೌರ ಕಾರ್ಮಿಕರು ನಮಗೆ ನ್ಯಾಯ ಸಿಗೋ ತನಕ ನಾವು ತ್ಯಾಜ್ಯ ವಿಲೇವಾರಿ ಮಾಡಲ್ಲ, ಸ್ವಚ್ಛತೆ ಮಾಡಲ್ಲ ಅಂತ ಹೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ತಮಗೆ ಇವತ್ತು ಪೌರ ಕಾರ್ಮಿಕ ಅಧಿಕಾರಿಗಳು ಇವರು ಪೌರ ಆಡಳಿತ ಕಾರ್ಮಿಕರಾಗ್ಬೋದು, ಇವತ್ತು ಅವರ ಒಂದು ಹೋರಾಟ ಪ್ರತಿಭಟನೆ ನಾನು ಈಗಾಗಲೇ ಸಂಪೂರ್ಣವಾಗಿ ಮಾಹಿತಿಯನ್ನು ಪಡ್ಕೊಂಡಿದ್ದೀನಿ. ಇವತ್ತು ಅವರು ಒಂದು ರಾಜೀವ್ ಗೌಡ್ರ ಮೇಲೆ ಇವತ್ತು ಹೋರಾಟ ಪ್ರತಿಭಟನೆಯನ್ನು ಮಾಡ್ತಾಯಿದ್ದಾರೆ. ಅವ್ರ ಮೇಲೆ ಈ ಪ್ರತಿಭಟನೆ ಮಾಡ್ತಾ ಇರ್ತಕ್ಕಂಥದ್ದು ಅವ್ರ ಮೇಲೆ ಕ್ರಮ ಜರುಗಿಸ್ಬೇಕು, ಅವ್ರು ಕಾನೂನು ರೀತಿ ಶಿಕ್ಷೆ ಆಗಬೇಕಂತ ಅವರು ಹೋರಾಟ ಮಾಡ್ತಾರೆ. ಅವರು ಇವತ್ತೇನಾದರೂ ನಾವು ನಗರಸಭೆ ವ್ಯಾಪ್ತಿಯಲ್ಲಿ ಕೆಲಸ ಮಾಡಲ್ಲ ಅನ್ನೋದಾದರೆ ಇದು ಸಾರ್ವಜನಿಕರಿಗೆ ತೊಂದರೆ ಆಗ್ತದೆ. ಆ ಸಂಬಂಧಪಟ್ಟಂಥ ಅಧಿಕಾರಿಗಳು ಮತ್ತು ಅಲ್ಲಿರ್ತಕ್ಕಂಥ ಪೌರ ಕಾರ್ಮಿಕರನ್ನು ಮನವೊಲಿಸಿ ಯಥಾಸ್ಥಿತಿ ಇವತ್ತು ಈ ಕ್ಷೇತ್ರದಲ್ಲಿ ಕೆಲಸ ನಡೆಯುವಂಥದ್ದು. ಇದಕ್ಕೆ ವಿರಾಮ ಮಾಡಬೇಕಂದ್ರೆ ಅವ್ರ ಮೇಲೆ ಕಾನೂನು ವಿರುದ್ಧವಾಗಿ ಕ್ರಮ ಜರುಗಿದೆ. ಈಗಾಗಲೇ FIR ಆಗಿದೆ. ಮಹಿಳಾ ಆಯೋಗದಿಂದ ದೂರು ಬಂದೈತೆ. ಅವರು ಮಹಿಳಾ ಆಯುಕ್ತರು ವರದಿ ಕೊಡಿ ಅಂತ ಸೂಚನೆಯನ್ನು ಕೊಟ್ಟಿದ್ದಾರೆ. ಕಾನೂನು ರೀತಿ ಅವ್ರ ಮೇಲೆ ಕ್ರಮ ಜರುಗಿಸ್ತದೆ. ಉಚ್ಚಾಟನೆ ವಜಾ ಮಾಡಬೇಕು, ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು, ಶಿಲ್ಘಟ್ಟ ಕಾನ್ಸ್ಟಿಟ್ಯೂನ್ಸಿಯಿಂದ ಅವ್ರನ್ನ ಗಡೀಪಾರು ಮಾಡಬೇಕು. ಇದು ನಾವು ಜಿಲ್ಲಾ ಮಟ್ಟದ ಪೊಲೀಸ್ ಅಧಿಕಾರಿಗಳು ಮಾತಾಡಿ ಇದ್ರ ಬಗ್ಗೆ ಮುಂದೆ ನಾವು ಕ್ರಮ ವಹಿಸ್ತಕ್ಕಂಥದ್ದು ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಡ್ತೀವಿ. ಆ ಒಬ್ಬ ನಗರಸಭೆ ಆಯುಕ್ತರ ಬೆನ್ನೆಲುಬಾಗಿ ನಿಂತು ಇವತ್ತು ಒಂದು ತಾಲೂಕು ಮಟ್ಟದಲ್ಲಿ ಒಂದು ದೊಡ್ಡ ಮಟ್ಟದ ಒಂದು ಹೋರಾಟ ಪ್ರತಿಭಟನೆಯನ್ನು ಮಾಡಿ ಇವತ್ತು ರಾಜೀವ್ ಗೌಡ್ರ ವಿರುದ್ಧವಾಗಿ ಒಂದು ಪ್ರಕರಣ ಸಹ ದಾಖಲೆಯನ್ನು ಮಾಡಿಸಿದ್ದಾರೆ. ಪಕ್ಷದ ವತಿಯಿಂದ ಸಹ ಇವತ್ತು ನಮ್ಮ ಮುಖಂಡರು ಅವ್ರ ಮೇಲೆ ಒಬ್ಬ ಜನಪ್ರತಿನಿಧಿನ ಬೈದಿದ್ದಾರೆ ಅನ್ನೋ ಒಂದು ಕಾನೂನು ಮೇಲೆ ಇವತ್ತು ಅವ್ರ ಮೇಲೆ ಪ್ರಕರಣ ದಾಖಲೆ ಆಗಿದೆ. ಇವತ್ತು ನಮ್ಮ ಒಂದು ಒತ್ತಾಯ, ನಮ್ಮ ಒಂದು ಹೋರಾಟ, ಇವತ್ತು ಇಂಥ ಗೂಂಡಾಗಳು ಇವತ್ತು ಕಾಂಗ್ರೆಸ್ ಪಕ್ಷದಿಂದ ವಜಾ ಮಾಡಬೇಕು, ಕಾಂಗ್ರೆಸ್ ಪಕ್ಷ ಸದಸ್ಯನ ಅವನು ಕಿತ್ತಾಕಬೇಕು ಮತ್ತು ಶಿಲ್ಘಟ್ಟ ಕ್ಷೇತ್ರದಿಂದ ಗಡೀಪಾರು ಮಾಡಬೇಕು ಅನ್ನೋಂಥ ಒಂದು ಹೋರಾಟ ಐತೆ. ಇವತ್ತು ನಮ್ಗೆ ಜನ್ಮ ಕೊಟ್ಟಂಥ ತಾಯಿ ಬಗ್ಗೆ, ಹೆಣ್ಣುಮಕ್ಳ ಬಗ್ಗೆ ಅವರು ಮಾತಾಡಿರ್ತಕ್ಕಂಥದ್ದು ಇದು ಸಂಪೂರ್ಣವಾಗಿ ಕ್ಷೇತ್ರದ ಎಲ್ಲರೂ ಇವತ್ತು ಈ ಒಂದು ಪ್ರಕರಣವನ್ನು ಖಂಡಿಸ್ತಾ ಇದ್ದಾರೆ. ನಾವು ಈ ಒಂದು ಪ್ರಕರಣವನ್ನು ಭಾಳಷ್ಟು ಗಂಭೀರವಾಗಿ ಮುಂದಿನ ದಿನಗಳಲ್ಲಿ ಅವರ ವಿರುದ್ಧವಾಗಿ ಶಿಸ್ತಿನ ಕ್ರಮ ಜರುಗಬೇಕು, ಅವ್ರಿಗೆ ಶಿಕ್ಷೆ ಆಗ್ತಕ್ಕಂಥ ಆಗೋ ತನಕ ನಮ್ಮ ಹೋರಾಟ ಇರ್ತದೆ ಅಂತ ನಾನು ಹೇಳಬೇಕು. ನನ್ನ ಪಕ್ಷದ ಮುಖಂಡರು ಇವತ್ತು ಜನಪ್ರತಿನಿಧಿನ ಒಬ್ಬ ಶಾಸಕನ ಬೈದಿರೋಂಥ ಒಂದು ಪ್ರಕರಣ ಆಗಿದೆ. ಮತ್ತು ಇವತ್ತು ಸರ್ಕಾರಿ ಅಧಿಕಾರಿ ಒಬ್ಬ ಮಹಿಳೆಯನ್ನು ಮಾತಾಡಿದಂಥದ್ದು ಇವತ್ತು ಸರ್ಕಾರಿ ಅಧಿಕಾರಿ ಇವತ್ತು ಕೇಸನ್ನು ದಾಖಲೆ ಮಾಡಿದ್ದಾರೆ. ಅದ್ರ ಮೇಲೇನೂ ಒಂದು ಪ್ರಕರಣ ಆಗಿದೆ. ನಮ್ಮ ಕ್ಷೇತ್ರದಲ್ಲಿ ಇವತ್ತು 2 FIR ರಾಜೀವ್ ಗೌಡ್ರ ಮೇಲೆ ಆಗಿದೆ. ಮತ್ತು ಮಹಿಳಾ ಆಯೋಗದ ಕಡೆಯಿಂದ ಸಹ ಇವತ್ತು ದೂರು ಕೊಟ್ಟಿದ್ದಾರೆ. ಅಲ್ಲಿನ ವರದಿ ಕೊಟ್ಟರೆ ಅಂತ ಇವತ್ತು ರಾಜ್ಯ ಮಟ್ಟದ ಮಹಿಳಾ ಆಯೋಗಗಳು ಕೂಡ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದಾರೆ. ನಮ್ಮ ಗಮನಕ್ಕೆ ಬಂದಿದ್ದ ಕೂಡಲೇ ಇಡೀ ಕ್ಷೇತ್ರದಲ್ಲಿರ್ತಕ್ಕಂಥ ನಮ್ಮ ಪಕ್ಷದ ಮುಖಂಡರಿಗೆ ಎಲ್ಲಿ ಯಾವುದೇ ರೀತಿ ಈ ಥರ ಘಟನೆಗಳಾಗಬಾರ್ದು, ನಾವು ಯಾವುದೇ ಒಂದು ವ್ಯಕ್ತಿನ ಮಾತಾಡಬಾರ್ದು ಅಂತ ಆಗಬಾರ್ದು, ಯಾರಿಗೂ ಇವತ್ತು ನೆಮ್ಮದಿಯಿಂದ ಈ ಕ್ಷೇತ್ರ ಇರಬೇಕು, ನೀವು ಎಲ್ಲಿ ಯಾರು ಗಲಾಟೆ ಮಾಡ್ಬಾರ್ದು ಅಂತ ನಾವು ಎಲ್ಲ ಮುಖಂಡರು ಗಮನ ತಂದಿದ್ದೀನಿ. ಅದರ ಪ್ರಕಾರ ನಮ್ಮ ಮುಖಂಡರು ನಾವು ಹೇಳಿದ್ದನ್ನ ಪಾಲನೆಯನ್ನು ಮಾಡಿ ಕಾನೂನು ರೀತಿಯಾಗಿ ಇವತ್ತು ತಪ್ಪಿಸ್ಥರ ವಿರುದ್ಧವಾಗಿ ನಾವು ಇವತ್ತು ಹೋರಾಟವನ್ನು ಮಾಡ್ತೀವಿ. ಮೊನ್ನೆ ನಡೆದಂಥದ್ದು ಒಂದು, ಇದಕ್ಕಿಂತ ಮೊನ್ನೆ ಮುಖ್ಯಮಂತ್ರಿ ಬಂದಂಥ ಸಂದರ್ಭದಲ್ಲಿ ಕೆಲವು ಫ್ಲೆಕ್ಸ್ ವಿಚಾರವಾಗಿ ಗೊಂದಲಗಳಾಗಿತ್ತು. ಇದನ್ನೆಲ್ಲ ಗಮನಿಸಿದಾಗ ಈಗ ನಾನು ಸಂಬಂಧಪಟ್ಟಂಥ ಅಧಿಕಾರಿಗಳು ಮಾತಾಡಿ ಇವತ್ತು ನಾನು ಸಹ ಶಿಲ್ಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಯಾರೂ ಫ್ಲೆಕ್ಸ್ಗಳು ಹಾಕಬಾರ್ದು ಅನ್ನೋ ಒಂದು ಕಾನೂನನ್ನು ತರಬೇಕಂತ ಇವತ್ತು ಬೆಳಗ್ಗೆ ನಾವು ಯೋಚನೆಯನ್ನು ಮಾಡ್ತಾಯಿದ್ದೇವೆ. ಮುಂದೆ ಅದಕ್ಕೆ ಸಂಬಂಧಪಟ್ಟಂಥ ಇಲಾಖೆ ಅಧಿಕಾರಿಗಳಿಗೂ ನಾವು ಸರ್ಕಾರ ಗಮನಕ್ಕೆ ತಂದು ಈ ಒಂದು ಬ್ಯಾನರ್ನ ಹಾಕಿಸ್ತಕ್ಕಂಥದ್ದು ಕಡಿವಾಣ ಹಾಕ್ಬೇಕು ಅನ್ನೋವಂಥದ್ದು ತೀರ್ಮಾನ ತಗೊಂಡಿರೋದು. ಬ್ಯಾನರ್ ಹಾಕೋಂಥದ್ದು ಕಾನೂನನ್ನು ತರಬೇಕಂತ ಕೂಡ ಒಂದು ಕಡೆ ನಾವು ಯೋಚನೆ ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ಯಾವ ರೀತಿ ಇವತ್ತು ಜನಕ್ಕೆ ತೊಂದರೆ ಆಗ್ಬೋದು, ಬ್ಯಾನರ್ ಹಾಕೋದ್ರಿಂದ ಇವತ್ತು ಜನಕ್ಕೆ ಒಳ್ಳೆಯದಾಗಂಥದ್ದು ಏನಿಲ್ಲ. ಇವತ್ತು ರಾಜಕಾರಣಿಗಳು ಪ್ರತಿಷ್ಠೆಗಳು ತಗೊಂಡು ಬ್ಯಾನರ್ಗಳಾಗ್ತಕ್ಕಂಥದ್ದು ಇವತ್ತು ಮುಂದೆ ಒಂದು ಭಾಗದಲ್ಲಿ ಎಲ್ಲ ಗಮನಿಸಿ ಯಾವ ರೀತಿ ಯಾವ್ಯಾವ ಜಾಗದಲ್ಲಿ ಹಾಕ್ಬೇಕು ಅನ್ನೋಂಥದ್ದು ಗುರುಸ್ತಕ್ಕಂಥದ್ದು ಮುಂದೆ ನಾವು ಅಧಿಕಾರಿಗಳ ಜೊತೆ ಮಾತಾಡಿ ಅದನ್ನ ಕ್ರಮ ವಹಿಸ್ತಕ್ಕಂಥದ್ದು ಮಾಡ್ತೀವಿ.